ಬರ್ಮಾಡ್ಕೊಳ್ಳೋಣ. ಅಂಡ್ ಸರ್ ಗಿಲ್ಲಿ ಬರೀ ಆಕ್ಟರ್ ಅಲ್ಲ ಸರ್, ಕಂಪೋಸರ್ ಮತ್ತೆ ಲಿರಿಸಿಸ್ಟ್ ಕೂಡ ಹೌದು. ದೊಡವ ದೊಡವ ದೋಸೆ ಕೊಡೋ, ಡಮಾಲ್ ಡಿಮಿಲ್ ಡಕ್ಕ ಇದರ ಮೂಲ ಸಾಹಿತ್ಯಕಾರ ದಯಮಾಡಿ ವೇದಿಕೆಗೆ ಬರಬೇಕು, ಗಿಲ್ಲಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಸೊ ಎಲ್ಲರೂ ಮಾತಾಡಿದಾಗ ಎರಡು ರೆಸ್ಪಾನ್ಸಿಬಿಲಿಟಿ, ಒಂದು ನೀವು ಬಿಗ್ ಬಾಸ್ ಗೆದ್ದಿರೋದು, ಇನ್ನೊಂದು ಗೌರವ್ ಅವರ ಸಿನಿಮಾ ಗೆದ್ದಿರೋದು. ಇಬ್ರು ನಾಯಕ ನಟಿಗೆ ಒಂದ್ ರೀತಿ ಜೋಡಕ್ಕಿನ ಸವಾಲಿದೆ. ತುಂಬಾ ನರ್ವಸ್ ಆದಂಗಿದೆ ಸರ್ ಮಾತು ಕೇಳಿ. ಸೊ ಏನ್ ಹೇಳ್ತೀರಿ ಸೂಪರ್ ಹಿಟ್ ಬಗ್ಗೆ? ಇಲ್ಲ ಮೇಡಮ್, ಒಂದು ಸಿನಿಮಾ ಪೂರ್ತಿ ಇದೀನಿ. ಈಗ ನನಗೆ ಫಸ್ಟ್ ಈಗ ನಾಯಕ ನಟ ಅಂತ ಇಟ್ಕೆ ಒಂದು ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ನಾಯಕ ನಟ ಅಂತ ಹೇಳೋದಕ್ಕೆ ನಾಯಕ ನಟ ಅನ್ನೋದಕ್ಕಿಂತ ಒಂದು ಪ್ರಮುಖ ಪಾತ್ರ ಮಾಡಿದ್ದೀನಿ. ಈಗ ಸಿನಿಮಾದಲ್ಲಿ ಈಗ ಇಲ್ಲಿ ಎಷ್ಟು ಜನ ಅವ್ರೆ ಈ ಫ್ರೇಮ್ ಅಲ್ಲಿ ಎಲ್ಲರೂ ಒಂದ್ ರೀತಿ ನಾಯಕ ನಟ್ರೆ. ಎಲ್ಲರೂ ಈಗ ಸಾಧು ಸರ್ ಹೇಳಿದ್ರಲ್ಲ 3 ದಿನ ಮಾಡಿದ ಸಿನಿಮಾ ಪೂರ್ತಿ ಇದೀನಿ ಅಂತ, ಹಂಗೆ ಎಲ್ಲರೂ ಸಿನಿಮಾ ಇದು ಟ್ರಾವೆಲಿಂಗ್ ಕಥೆ ಆಗಿರೋದ್ರಿಂದ, ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಟ್ರಾವೆಲ್ ಆಯ್ತೀವಿ ಈ ಕಥೆಯಲ್ಲಿ. ಅದರಲ್ಲಿ ವಿಜಯನಂದ್ ಸರ್ ಕರೆದುಬಿಟ್ಟು ಈ ಥರ ಒಂದು ಪಾತ್ರ ಅಂತ ಹೇಳಿ ಆ ಪಾತ್ರ ನನ್ನ ಕೈಯಲ್ಲಿ ಮಾಡಿಸೋದು ನನಗೆ ಸಖತ್ತು ಖುಷಿ ಆಯಿತು. ಆಮೇಲೆ ಅವ್ರದ್ದು ಇಲ್ಲಿ ನೋಡ್ಬೇಕು, ಸಖತ್ ಖುಷಿ ಆಯ್ತು. ಆಮೇಲೆ ವಿಜಯನಂದ್ ಸರ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸು, ಅದು ಸ್ಪಾಟ್ ಅಲ್ಲೇ ಹಿಂಗ್ ಬೇಡ ಹಿಂಗೆ ಅಂತ ಹಂಗೆ ಚೇಂಜ್ ಮಾಡಿ ಅದು ಪಂಚ್ ಆಗೋ ತರ, ಸುಮ್ನೆ ಡೈಲಾಗ್ ಬರಲ್ಲ, ಪಂಚ್ ಆಗೋ ತರ ಡೈಲಾಗು ಅದನ್ನ ಸ್ಪಾಟ್ ಅಲ್ಲೇ ಹೇಳಿ ಇಂಪ್ರೂವೈಸೇಷನ್ ಮಾಡೋದು ತುಂಬಾ ಕಷ್ಟ. ಅದನ್ನ ವಿಜಯನಂದ್ ಸರ್ ಮಾಡ್ತಾರೆ, ಸಖತ್ ಖುಷಿ ಆಯ್ತು. ನಮ್ಮ ಗೌರವ್ ಬ್ರೋ ನಾವು ಅವರು ಬರೀ ಮೊದಲನೇ ದಿನ ನಾನು ಶ್ವೇತಾ ಅವರು ಮೊದಲನೇ ದಿನನೇ ಸಖತ್ ಕ್ಲೋಸ್ ಫ್ರೆಂಡ್, ಒಂದು 2-3 ವರ್ಷ ಪರಿಚಯ ಆಗಿರುವಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು, ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು, ಫನ್ ಮಾಡ್ಕೊಂಡು. ಅದೇ ಈಗ ಟೀಮು ಕರೆಕ್ಟ್ ಆಗಿದ್ದಾಗ, ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ನಾವು ಕೆಲಸ ಮಾಡೋದು ತುಂಬಾ ಈಸಿ ಆಯ್ತದೆ. ಆಮೇಲೆ ನಿರ್ಮಾಪಕರು, ನಂಗೆ ಸತ್ಯ ಅವರು ನಿರ್ಮಾಪಕರು ಅಂತಲೇ ಗೊತ್ತಿಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅನ್ಕೊಂಡ್ಬಿಟ್ಟಿದ್ರೆ ಅಷ್ಟು ಸಿಂಪಲ್ ಆಗಿದ್ರು. ಆಮೇಲೆ ಸುಮಾರು 1 ವಾರ ಆದ್ಮೇಲೆ ಗೊತ್ತಾಯ್ತು ಇವರೇ ಪ್ರೊಡ್ಯೂಸರು ಅಂತ. ಅವ್ರು ಎಷ್ಟು ಸಿಂಪಲ್ ಅಂದ್ರೆ ಟಿಟಿಲ್ ಬಂದು ಇಳಿತಾವ್ರೆ, ಟಿಟಿಲ್ ಬಂದ್ ಪ್ರೊಡ್ಯೂಸರ್ ಅಂದ್ರೆ ಇಲ್ಲ ಸರ್ ಅದು ಅರ್ಜೆಂಟ್ ಅದಕ್ಕೆ ಬಂದ್ಬಿಟ್ಟೆ, ಕಾರ್ ಹಿಂದೆ ಬದೈತೆ ಸರ್ ಅಂತ. ಅಷ್ಟು ಸಿಂಪಲ್, ಸಖತ್ ಖುಷಿ ಆಯ್ತು. ಆಮೇಲೆ ಸಾಧು ಸರ್ ನಿಜವಾಗ್ಲೂ ಈಗ ಅವರು ಹೇಳ್ತಾರಲ್ಲ, ಅವ್ರ ಅನುಭವದಷ್ಟು ಹೇಳ್ತಾರೆ, ಇಲ್ಲ ಕಣೋ ನೀವೆಲ್ಲ ಹುಡುಗರು, ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟ್ ಆಗಿರ್ಬೇಕು, ಸಿನಿಮಾ ಫೀಲ್ಡ್ ನಿಮ್ಮ ಹೆಜ್ಜೆ ಕರೆಕ್ಟ್ ಆಗಿರ್ಬೇಕು ಅಂತ ಅವ್ರ ಅನುಭವಗಳು. ಆಮೇಲೆ ಅವ್ರದೊಂದು ಸಖತ್ ಇಷ್ಟ ಆಗೋದು, ಅವರು ಹೋಗಿರೋ ದೇಶ, ಸುತ್ತಿರೋ ದೇಶ, ಈ ದೇಶಕ್ಕೆ ಹೋಗ್ರಿ, ಇಲ್ಲಿ ಇದು ಸ್ಪೆಷಲ್ಲು, ಈ ಜಾಗಕ್ಕೆ ಹೋಗ್ರಿ, ಸುತ್ತಬೇಕು ದೇಶನ, ಏನೈತೆ ಜೀವನದಲ್ಲಿ ಸುತ್ತಬೇಕು, ತಿರುಗಾಡ್ಬೇಕು, ಅದೆಲ್ವ ಲೈಫ್ ಅಂತೆಲ್ಲ ಅವರು ಹೇಳೋದು. ಫ್ರೀ ಆಗಿದ್ದಾಗೆಲ್ಲನೂ ಒಂದಷ್ಟು ಇನ್ಪುಟ್ಸ್ ಕೊಡೋರು, ಹಿಂಗಿರ್ಬೇಕು ಹಿಂಗ್ ಮಾಡ್ಬೇಕು ಅಂತ. ಅದೆಲ್ಲ ಸಖತ್ ಹೆಲ್ಪ್ ಆಯ್ತು ನನಗೂ. ಅಲ್ಲಿ ಸಖತ್ ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದೀನಿ, ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ. ನಿಮ್ ಪಾತ್ರದ ಬಗ್ಗೆ ಹೇಳಿ. ಮುನ್ನಾಬಾಯಿ ನನ್ನ ಪಾತ್ರ ಬಂದು ಅದೇ ಡೈರೆಕ್ಟರ್ ಮುಂಚೆನೆ ಕರೆದ್ಬಿಟ್ಟು ಹೇಳಿದ್ರೆ ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ನನ್ನ ಪಾತ್ರ ಚೆನ್ನಾಗೈತೆ, ಅದೊಂದು ಮಾತ್ರ ಹೇಳ್ಬಲ್ಲೆ. ಆಮೇಲೆ ಇಲ್ಲಿ ಕಾರ್ ಐತಲ್ಲ ಅದು ಮಾತ್ರ ಸಖತ್ ರೋದನೆ ಕೊಟ್ಬಿಟ್ಟೈತೆ ನಮ್ಗೆ. ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದೋ ಲ್ಯಾಂಬೋರ್ಗಿನಿ ಕಾರ್ ತಂದು ಇಳಿಸ್ಬಿಟ್ಟು ಅವ್ರಿಗೆ ಏನ್ ಗುರು ಇದು ಅಂತ ನಾನು. ಆಮೇಲೆ ಎಲ್ಲ ಟಿಂಕ್ರಿಂಗು ಪೇಂಟಿಂಗ್ ಮಾಡಿಸ್ಕೊಂಬಂದು ಆಲ್ಟರ್ನೇಟ್ ಮಾಡಿಸ್ಕೊಂಬಂದವ್ರೆ ಎಲ್ಲ ಗಾಡಿಗೆ. ಅದು ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ. ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪಾ ಅಂದ್ರೆ ನನಗೆ ಗೇರ್ ಗಾಡಿ ಓಡಿಸಿ ಕೊಡಲ್ಲ, ಕಾರ ನಾನು ಓಡಿಸೋದಿದ್ದು. ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ನ ಎಷ್ಟು ಅವ್ರು ತಗೊಂಡೋದ್ರು ಅಂದ್ರೆ ಮಳೆ ಅದು ಓಪನ್ ಕಾರ್, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲ ಸುರಿತಾ ಇರ್ತದೆ. ಈ ಕಡೆ ಈ ಹ್ಯಾಂಡ್ ಹಾಕಿದ್ಯ ಕೈಗೆ ಬರ್ತದೆ, ಈ ಕಡೆ ಗೇರ್ ಎತ್ತಬಾರ ಗೇರ್ ಹಾಕಿದ್ಯ ಕೈಗೆ ಬರ್ತದೆ. 1 ವಾರ ಸರ್ಯಾಗಿ ಆಟ ಆಡಿಸ್ಬಿಡ್ತು. ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದ ಅಲ್ಲಿಗೆ ತಗೋಬೇಕು ಗಾಡಿಯ. ಹೆಂಗ್ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ, ಅವ್ರು ನೋಡಿ ನನಗೆ ಪಾಪ ಅನಿಸ್ಬಿಡ್ತು. ಈ ಬ್ರೇಕ್ ಹೊಡಿಕ್ ಬಂದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ, ಬ್ರೇಕೇ ಒತ್ತುತ್ತಾ ಇಲ್ಲ ಒಂದ್ ಟೈಮಲ್ಲಿ. ಆತರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು. ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ. ಆ ಕಾರು ಅಷ್ಟೊಂದು ರೋದನೆ ಕೊಟ್ಟಾಕ್ಬಿಡ್ತು ಎಲ್ರಿಗೂ. ಈ ಸಿನಿಮಾದಲ್ಲಿ ಏನಪ್ಪಾ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ, ಟೆಕ್ನಿಷಿಯನ್ ರೋದನೆ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಅದೊಂದು ಕಾರ್ ಐತಲ್ಲ ಅದು ಮಾತ್ರ ಎಲ್ರಿಗೂ ರೋದನೆ ಕೊಟ್ಬಿಡ್ತು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು, ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡಿಸ್ಕೊತಿರಲಿಲ್ಲ. ಹಿಂಗ್ ಕೂಗಾಡೋದು, ಈಗ ಸೆಟ್ ಅಂದ್ರೆ ಕೂಗಾಡೋದು, ಕಿರ್ಚಾಡೋದು ಆತರ ಏನಿಲ್ಲ. ಈಗ ಡೈರೆಕ್ಟರ್ ಇದು ಕ್ಯಾಮ್ರಾಮನ್ ಗಂಡ ಹೆಂಡತಿ ತರ ಇರಬೇಕು ಸೆಟ್ಟಲ್ಲಿ ಅಂತಾರೆ, ಸೇಮ್ ಹಂಗೆ ಇದ್ದಿತ್ತು ಅವರು. ಸಖತ್ ಖುಷಿ ಆಯ್ತು. ಓಕೆ ಸರ್, ಮಾಧ್ಯಮದವ್ರದ್ದೇನೋ ಪ್ರಶ್ನೆ ಇದೆಯಾ?
ಮನಸ್ಥಿತಿ ಹೇಗಿದೆ ಅಂತ ಕೇಳಿದ್ಯಾ? ಅದೇ ಹೇಳಿದ್ನಲ್ಲ ಸರ್, ಈಗ ಸಾಧು ಸರ್ ಹೇಳಿದ್ರಲ್ಲ, ಸೇಮ್ ಅದನ್ನೇ ಮಾತಾಡ್ತಿದ್ದೆ ಸಾಧು ಸರ್. ನಾವು ಈಗ ಆಚೆಗೆ ಬಂದೇಟ್ಗೆ ಇಷ್ಟು ಜನ ಇಷ್ಟು ಇದೆ, ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್. ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟು ಇಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ, ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನೇನು ಎಕ್ಸ್ಪೆಕ್ಟ್ ಮಾಡಿರ್ಲಲ್ಲ ಸರ್, ಹಿಂಗಿರ್ತದೆ, ಹಿಂಗೆ ಆಚೆ ಬಂದ ತಕ್ಷಣ ಹಿಂಗೆ ಆಯ್ತದೆ, ಹಿಂಗಿರ್ತದೆ ಅಂತ, ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಚೆ ಬಂದ ತಕ್ಷಣ ಈಗ ಒಂದು 4 ಗೋಡೆ ಮಧ್ಯದಲ್ಲಿ ಒಂದು 4 ತಿಂಗಳು ಇರ್ತೀವಿ. ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಸೆಂಟ್ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಯ್ತದೆ. ಅದಕ್ಕೆ ಹ್ಞೂ ಸರ್, ಮಾತುಕತೆ ನಡೀತಾವೆ. ಅದೇ ಈ ಕನ್ಫ್ಯೂಷನ್ ಈಗ ಆಚೆಗೆ ಬಂದ ತಕ್ಷಣ ಒಂದಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು, ನೆಕ್ಸ್ಟ್ ಏನ್ ಹೆಜ್ಜೆ ಇಡಬೇಕು ಅನ್ನೋದೇ ಸಖತ್ ಕನ್ಫ್ಯೂಸು. ತಿರ್ಗಿ ನಾನು ಕರೆಕ್ಟ್, ಈಗ ನಾನು ಯೋಚನೆ ಮಾಡೋದು ಸರಿ ಇದೆ, ನನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು. ಈ ಕನ್ಫ್ಯೂಷನ್ ಅಲ್ಲೇ ಪ್ರೊಸೆಸ್ ನಡೀತದೆ ಎಲ್ಲ. ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ನಡುವೆ ಪ್ರೆಷರ್ ಇದೆಯಾ ಕೇಳ್ತಿದ್ದಾರೆ ಸರ್. ಪ್ರೆಷರ್ ಅಂತ ಏನಿಲ್ಲ, ಏನಪ್ಪಾ ಅಂದ್ರೆ ಅದೇ ಈಗ ಪ್ರೆಷರ್ ಅನ್ನೋದಕ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪ್ರೆಷರ್ ಅಂತ ಅನ್ಸಲ್ಲ. ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದು ಜನ ಇಷ್ಟು ಪ್ರೀತಿ ತೋರಿಸ್ತಾರೆ, ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದ್ ಕಡೆ ಆದ್ರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಒಂದು ಇರ್ತದಲ್ಲ ಸರ್, ಅದು ಯಾವಾಗ್ಲೂ ಕಾಡ್ತಾ ಇರ್ತದೆ. ಓಕೆ, ಯಾವ್ದಣ್ಣ ಬರ್ಬೇಕಾಗಿರೋ ದುಡ್ಡು? ಇಲ್ಲ, ಅದಕ್ಕೂ ಒಂದಷ್ಟು ಪ್ರೊಸೆಸ್ ಇರ್ತದೆ, ಅದು ಬರ್ತದೆ ಸರ್. ಇಲ್ಲ 100 ದಿನ ಎಲ್ಲ ಇರೋದ, ಬೇಗ ಬರ್ತದೆ. ಅಯ್ಯೋ, ನಾನ್ ತಗೊಂಡಿರೋದು ನನಗೆ ಗೊತ್ತಿಲ್ಲ, ನಾನ್ ಜಮೀನು ತಗೊಂಡಿರೋದು ಸರ್. ಸೂಪರ್ ಹಿಟ್ ಪ್ರಮೋಷನ್ ಅಲ್ಲಿ ಹೇಗೆ ಇನ್ವಾಲ್ವ್ ಆಗ್ಬೇಕಂತ ಅನ್ಕೊಂಡಿದ್ದೀರಾ ಅಂತ? ಅದೇ ಈಗ ಜನರಿಗೆ ಯಾವ ತರ ತಲುಪಬೇಕು, ಯಾವ ತರ ಇದ್ ಮಾಡ್ಬೇಕು, ಅದನ್ನ ಪ್ಲಾನ್ ಮಾಡ್ಕೊಂಡು ಸರ್. ಹಾ ಸರ್, ಹಾ ಸರ್, ಹಾ ಸರ್, ಹಾ ಸರ್, ಹಾ ಸರ್. ಅಲ್ಲ ಸರ್, ಅದೇ ಈಗ ನನಗೂ ಒಂದಷ್ಟು ಕೆಲಸ ಕಾರ್ಯಗಳವೆ, ಕೆಲಸ ಅದು ಇದು, ಅದೇ ಕೆಲಸದ ಒತ್ತಡಗಳು ಇದೆಲ್ಲ ಐತೆ, ಅಲ್ಲಿ ಇಲ್ಲಿ ಅಂತ. ಅದ್ರ ಮಧ್ಯ ಯಾವ್ಯಾವಾಗ ಏನೇನು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್. ಗಿಲ್ಲಿ ಒಂದು ನಿಮಿಷ. ಸರ್ ಅದೇ ಫಿಲ್ಮ್ ಚೇಂಬರ್ ಅಲ್ಲಿ ಆ ಸಿನಿಮಾ ಫೋನ್ ಇರ್ತಲ್ಲ, ಅವ್ರು ಏನಾಯ್ತದೆ ಅಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಕರೆದು ಒಂದು ಒಳ್ಳೆ ಪಾತ್ರ ಜೊತೆಗೆ ಒಂದು ಒಳ್ಳೆ ಸಂಭಾವನೆ ಕೂಡ ಕೊಟ್ಟಿದ್ವಿ. ನಮ್ಮ ಫೋನ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ನಮ್ಮ ಸಿನಿಮಾದ ಪ್ರಮೋಷನ್ ಬರ್ತಿಲ್ಲ ಅಂತ ಒಂದು ದೂರು ಕೊಟ್ಟಿದ್ದಾರೆ. ಏನ್ ಹೇಳ್ತೀವಿ? ಹ್ಞೂ ಸರ್, ಈಗ ಆ ಸಿನಿಮಾ ಆಗಿ ನನ್ನ ಪ್ರಕಾರ 2.5 ವರ್ಷ ಆಗಿರ್ಬೇಕು. ಅದ್ರಲ್ಲಿ ಆಕ್ಟಿಂಗ್ ಮಾಡಿ ನಾನು ಬೈಟ್ಸು ಕಳಿಸಿದೆ ಸರ್. ಅಂದ್ರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ, ಬಟ್ ಅದು ಯಾಕೆ ಹಂಗೆ ಆಯ್ತು ಅಂತ ಗೊತ್ತಿಲ್ಲ. ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನಾನು ಫೋನ್ ಎತ್ತಿರಿಗೆ ನನಗೂ ಒಂದಷ್ಟು ಕೆಲಸದ ಒತ್ತಡ ಇತ್ತಲ್ಲ, ಅದು ಅವ್ರು ತಪ್ಪಲ್ಲ ಸರ್. ಯಾರು ಸರ್? ಇಲ್ಲ ಸರ್, ಬೇರೆ ಕೆಲಸಗಳಲ್ಲಿ ಒಂದಷ್ಟು ಇದೆ ಆಗ್ತದೆ. ಹಾಂ ಸರ್, ಹಾಂ, ಹೌದು. ಇಲ್ಲ ಹಾಂ, ಹೌದು. ಅದೇ ವಾಣಿಜ್ಯ ಮಂಡಳಿಗೆ ನಾನೇ ತಿರ್ಗಾ ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನ ಕೊಡ್ಬೇಕು ಅದನ್ನ ಕೊಟ್ಟೆ ಸರ್, ಅಷ್ಟೇ. ಓಕೆ, ಇಲ್ಲ ಸರ್, ಮೊನ್ನೆ ತಿರ್ಗಾ ನಮ್ಮ ಚಾನೆಲ್ ಅಲ್ಲಿ ಇದನ್ನ ಒಂದು ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದಷ್ಟು ಜನರನ್ನ ಕರೆಸಕ್ಕೆ ಅದ್ರಲ್ಲಿ ಅವರು ಫೋನ್ ಹೋಗಿ ಮಾಡಿದ್ರಂತೆ. ಅವ್ರೇನೋ ಆ ಟೈಮಲ್ಲಿ ಸಿಕ್ಕಿಲ್ವಂತೆ. ಇಲ್ಲ, ಸಿಗ್ತೀನಿ ಸರ್. ಇದೆಲ್ಲ ಅದೇ ಈಗ ಸಡನ್ ಆಗಿ ಈಗ ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಸರಿ ಆಯ್ತು, ಇಲ್ಲಿ ಹೋಗ್ಬೇಕು, ಸರಿ ಅಲ್ಲಿಗೆ ಹೋಗ್ಬೇಕು, ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್. ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಾಯ್ತದೆ. ಅದು ಸಾಲು ಸಾರಿ ನೀಟಾಗಿ ಆಗ್ತಾ ಇದೆ. ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ನ ಪರಿಸ್ಥಿತಿ ಏನು ಅಂತ. ಹಂಗೆ ಗಿಲ್ಲಿ ಒಂದು ನಿಮಿಷ. ಸೀಕ್ರೆಟ್ ಯಾರು ಸ್ಟೈಲು ಸ್ಟೈಲ್ ಅಲ್ಲ ಸರ್, ಇದು ಸ್ಟೈಲ್ ಏನು? ನೀವೇ ಅಂದ್ರಲ್ಲ ಏರ್ ಸ್ಟೈಲು ಅಂತ. ಇದು ಸ್ಟೈಲ್ ಏನು? ಇದೊಂಥರ ಸ್ಟೈಲು, ನಿಮ್ದೊಂಥರ ಸ್ಟೈಲು.
ಇಲ್ಲಿ ಅವನ ಲೈಟರ್ ನೋಟ್ ಎಲ್ಲರೂ ಪ್ರಶ್ನೆ ಕೇಳಿದ್ರು, ನಿಮ್ದೊಂದು ಡೈಲಾಗ್ ಇದೆಯಲ್ಲ ಮಾಮೂಲಿ ತುಂಬಾ ಕಡೆ ಹೇಳ್ತೀರಾ, ಅದು ಉದ್ದ ಡೈಲಾಗ್ ಇದೆಯಲ್ಲ, ಯಾವ್ದಂತ ನಾನು ಹೇಳಲ್ಲ, ನೀವ್ ಹೇಳ್ಬೇಕು. ಸುಮಾರು ಹೇಳಿದೀನಿ. ಸರಿ, ಯಾವ್ದು ಹೇಳ್ತಾನ ಬೇಡವಾ? ಓಕೆ, ಸೊ ಹೌದಾ, ರಿಲ್ಯಾಕ್ಸ್ ಆಗಿ ಸರ್, ರಿಲ್ಯಾಕ್ಸ್ ಆಗಿ ಫೆಬ್ 27 ಸಿನಿಮಾ ರಿಲೀಸ್ಗೆ ಒಂದು ಕರೆ ಕೊಡಿ. 27ನೇ ತಾರೀಕು ನಮ್ಮ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದೊಡ್ಡ ಕಲಾವಿದರು ದಂಡೆ ಐತೆ ಈ ಸಿನಿಮಾದಲ್ಲಿ, ನೀವು ನೋಡ್ತಾ ಇರ್ಬೋದು ಪೋಸ್ಟರ್ ಅಲ್ಲಿ. ಎಲ್ಲ ಬಂದು ಸಿನಿಮಾ ನೋಡಿ, ಥಿಯೇಟರ್ ಸಿಗೋಣ, ಸಿನಿಮಾ ನೋಡೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ, ಆಲ್ ದ ವೆರಿ ಬೆಸ್ಟ್. ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತೇವೆ. ಥ್ಯಾಂಕ್ ಯು ಸರ್. 1 ನಿಮಿಷ